ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆದರದ ಸ್ವಾಗತ, ನಮಸ್ಕಾರ. ಇವತ್ತಿನ ನಮ್ಮ ಟಾಪಿಕ್ ಡಯಾಬಿಟೀಸ್. ಯಾರಿಗೂ ಇದು ಅಪರೂಪದ ಪದ ಅಲ್ವೇ ಅಲ್ಲ, ಅಪರೂಪದ ರೋಗನೂ ಅಲ್ಲ. ನಿಮ್ಮ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಒಬ್ರಿಗಲ್ಲ, ಇಬ್ರಿಗಲ್ಲ, 3 ಜನಕ್ಕಂತೂ ಖಂಡಿತ ಇದ್ದೇ ಇರುತ್ತೆ. ಇಂಥ ಡಯಾಬಿಟಿಸ್ ಬಗ್ಗೆ ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳೋಣ. ಹಿಂದಿನ ಕಾಲದಲ್ಲಿ ಅತಿ ಶ್ರೀಮಂತರಿಗೆ ಬರುವಂಥ ಸಿಹಿಯಾದ ರೋಗ, ಕಹಿ ಅನುಭವವನ್ನ ಬಿಟ್ಟು ಹೋಗುವಂಥ ರೋಗ ಅಂತಂದ್ರೆ ಡಯಾಬಿಟಿಸ್. ಈ ಡಯಾಬಿಟಿಸ್ ಬಂತು ಅಂತಂದ್ರೆ ಅದು ತಿನ್ಬೇಡ, ಇದು ತಿನ್ಬೇಡ, ಸಿಹಿ ಅಂತೂ ಮುಟ್ಲೇಬಾರ್ದು, ಮದುವೆ ಮನೆಗೆ ಹೋದ್ರೂ ಕೂಡ ಒಂದು ಅರ್ಧ ಲಾಡುನು ತಿನ್ಬಾರ್ದು, ಯಾವಾಗ್ಲೂ ಔಷಧಿ ತಗೋತಾನೆ ಇರಬೇಕು, ಹಾಗೆ ಇನ್ಸುಲಿನ್ ತಗೋತಾ ಇರಬೇಕು, ಔಷಧಿ ತಗೊಂಡ ತಕ್ಷಣ ಏನಾದ್ರೂ ತಿನ್ಬೇಕು, ಇಲ್ಲ ಅಂದ್ರೆ ಕೈಕಾಲು ನಡ್ಗೋಗುತ್ತೆ. ಏನೇನು ಹೆದರಿಕೆಗಳನ್ನ ಹುಟ್ಟಿಸಿ ಹಾಕಿದ್ದಾರೆ ಅಂತಂದ್ರೆ ಅದು ಇದ್ರೂ ಇರಬಹುದೇನೋ ಅದೇ ತರ. ಹಾಗೆ ಈ ಸಕ್ಕರೆ ಕಾಯಿಲೆಯ ಕೆಲವು ಪರಿಣಾಮಗಳು ಕೂಡ ಘೋರವಾಗಿರ್ತವೆ. ಒಂದು ಕಣ್ಣು ಮಂಜಾಗುವಂಥದ್ದು, ಇದೆಲ್ಲ ಏನು ಸಕ್ಕರೆ ಕಾಯಿಲೆ ಬಂದ ತಕ್ಷಣ ಬರುತ್ತಾ ಅಂತಲ್ಲ, ಆದ್ರೂ ಕಣ್ಣು ಮಂಜಾಗುವಂಥದ್ದು, ಕೈ ಸೆಳೆತ, ಕೈಯ ನೋವು, ಕಿಡ್ನಿಯ ವೈಫಲ್ಯ, ಹಾಗೆ ಗ್ಯಾಂಗ್ರೀನ್ ನಂಥ ರೋಗಗಳು ಕೂಡ ಇದು ಎಡೆ ಮಾಡಿಕೊಡುತ್ತೆ. ಭಾರತ ಹಳ್ಳಿಗಳ ರಾಷ್ಟ್ರ, ಕೃಷಿ ಪ್ರಧಾನವಾದಂಥ ರಾಷ್ಟ್ರ, ಆದರೂ ಕೂಡ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮಧುಮೇಹಿಗಳು ಇರೋದು ಭಾರತದಲ್ಲೇನೆ. ಎಂಥ ವಿಪರ್ಯಾಸ ಅಲ್ವಾ? ಡಯಾಬಿಟೀಸ್ ನಮಗೂ ಇದೆ ಅನ್ನೋದನ್ನ ಹೇಗೆ ಕಂಡು ಹಿಡಿಯೋದು? ಯಾವ ಸ್ಟೇಜ್ನಲ್ಲಿ ಅದು ನಮಗೆ ಗೊತ್ತಾಗುತ್ತೆ? ಅದಕ್ಕೆ ಚಿಕಿತ್ಸೆ ಜೀವನ ಪರ್ಯಂತ ತಗೊಳ್ತಾನೆ ಇರಬೇಕಾ? ಇನ್ಸುಲಿನ್ ಅನ್ನ ಚುಚ್ಕೊಳ್ತಾನೆ ಇರಬೇಕಾ? ಅಥವಾ ಪರಿಣಾಮಕಾರಿಯಾದಂಥ ಹೋಮಿಯೋಪತಿ ಚಿಕಿತ್ಸೆ ಇದಕ್ಕಾಗಿ ಇದೆಯಾ? ಇದು ಎಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನುರಿತ ಖ್ಯಾತ ವೈದ್ಯರಾದ ನಮ್ಮ ವೈದ್ಯಶಾಲೆ ಕ್ಲಿನಿಕ್ನ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಿಮಗೆ ಸಾಕಷ್ಟು ಮಾಹಿತಿಯನ್ನ ಅವರು ನೀಡಲಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮ್ಮ ವೈದ್ಯಶಾಲೆ ಕ್ಲಿನಿಕ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಮಸ್ತೆ. ಮಂಜುನಾಥ್ ಅವರೇ, ನಮ್ಮ ದೇಶದಲ್ಲಿ ಮದುವೆ ಆದರೂ ಕೂಡ ಸಿಹಿ ಊಟ ಹಾಕ್ತೀವಿ, ತಿಥಿ ನಡೆದ್ರೂ ಕೂಡ ಸಿಹಿ ಊಟ ಹಾಕ್ತೀವಿ. ಸಿಹಿ ಖಾದ್ಯ ಅನ್ನುವಂಥದ್ದು, ನಾವೆಲ್ಲ ಭೋಜನ ಪ್ರಿಯರು, ಆಯ್ತಾ? ಇಂಥ ಒಂದು ಸಂದರ್ಭದಲ್ಲಿ ಈ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಒಂದು ಉದ್ಭವ ಆಗಿ ನಾಯಿ ಕೊಡೆ ಥರ ಎಲ್ಲ ಕಡೆ ಬೆಳ್ಕೊಂಡು ಎಲ್ಲರ ನಾಲಿಗೆಯ ಒಂದು ಇದನ್ನೇ ಒಂದು ಅದಕ್ಕೆ ಕಡಿವಾಣ ಹಾಕುವಂಥದ್ದು, ಆತಂಕ ಹೆಚ್ಚು ಮಾಡುವಂಥದ್ದು, ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಅಂತ ಹೆದರಿಕೆಯನ್ನು ಹುಟ್ಟಿಸುವಂಥದ್ದು, ಇಂಥ ಒಂದು ಕಾಯಿಲೆಯಾಗಿ ಬೆಳೀತಾ ಇದೆ. ಏನಿದು ಈ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಅಂದ್ರೆ ಏನು? ಖಂಡಿತ ಡಯಾಬಿಟಿಸ್ ಪೀಪಲ್ನ ನಾವು ಸ್ವೀಟೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರ ದೇಹದಲ್ಲೆಲ್ಲ ಶುಗರ್ ಅಥವಾ ಸಕ್ಕರೆ ಹೆಚ್ಚಿರೋದ್ರಿಂದ ಸ್ವೀಟೆಸ್ಟ್ ಪೀಪಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತೇವೆ. ಸೊ ಡಯಾಬಿಟಿಸ್, ಸೊ ಯಾವಾಗ ನಮ್ಮ ದೇಹದ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಅನ್ನೋದು ಹೆಚ್ಚಾಗುತ್ತೆ ಅಥವಾ ಸಕ್ಕರೆ ಅಂಶ ಅನ್ನೋದು ಹೆಚ್ಚಾಗುತ್ತೆ, ಆ ಕಂಡೀಷನ್ ನಾವು ಡಯಾಬಿಟಿಸ್ ಮೆಲಿಟಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳಿ ಕರಿಬೋದಾಗತ್ತೆ. ಸೊ ಇದು ಎಪಿಡಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ 2018 ಸರ್ವೆ ಪ್ರಕಾರ ಸುಮಾರು 50 ಮಿಲಿಯನ್ ಜನರು ಆಲ್ರೆಡಿ ಡಯಾಬಿಟಿಸ್ ಮೆಲಿಟಸ್ ಇಂದ ಸಫರ್ ಮಾಡ್ತಾ ಇದ್ದಾರೆ. ಅಂಡ್ ನೀವು ಹೇಳ್ದಂಗೆ ಭಾರತದಲ್ಲಿ ಅತಿ ಹೆಚ್ಚು ಮಧುಮೇಹ ರೋಗಿಗಳನ್ನ ನಾವು ನೋಡ್ಬೋದಾಗತ್ತೆ. ಯಾಕಂದ್ರೆ ಹೆರಿಡಿಟಿ ಟೆಂಡೆನ್ಸಿ ಅನ್ನೋದು ಹೆಚ್ಚು, ಮತ್ತೆ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಜನಕ್ಕೆ ಕಡಿಮೆ ಆಗ್ತಾ ಇದೆ. ಸೊ ಭಾರತದಲ್ಲಿ ವಾಕಿಂಗ್ ಮಾಡಬೇಕು ಅಂದ್ರೂ ವೈದ್ಯರ ಪ್ರಿಸ್ಕ್ರಿಪ್ಷನ್ ಅನ್ನೋದು ಬೇಕಾಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರುವಂಥದ್ದು, ಒತ್ತಡದ ಜೀವನ, ಸೊ ಇದೆಲ್ಲ ಡಯಾಬಿಟಿಸ್ಗೆ ಮೂಲವಾಗಿ ಒಂದು ಕಾರಣ ಅನ್ನೋದು ಉಂಟಾಗಿ ಸೊ ಡಯಾಬಿಟಿಸ್ ಇಂದ ಬಳಲ್ತಾ ಇರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅನ್ನೋದು ಹೇಳ್ಬೋದಾಗತ್ತೆ. ಡಾಕ್ಟ್ರೆ, ಒಂದು ಕಾಲ್ ಇದೆ, ಮಾತಾಡ್ಬಿಟ್ಟು ಕಾರ್ಯಕ್ರಮ ಮುಂದುವರಿಸೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಶಾಂತಪ್ಪ ಅಂತ. ಹಾ ಮೇಡಮ್, ಮಂಗಳೂರಿಂದ ಮಾತಾಡ್ತಿರೋದು. ಸರಿ ಮೇಡಮ್, ನಂಗೆ ಈಗ ಅದೇ ಡಾಕ್ಟರ್ ಇದು ಮಾತಾಡುತ್ತಿದ್ರಲ್ಲ ಈಗ ಹೌದು. ಸಕ್ಕರೆ ಸಮಸ್ಯೆ ಬಗ್ಗೆ. ಹಾ ನಂಗೆ ಇದ್ರ ಸಮಸ್ಯೆ ನಂಗೆ ಒಂದು 5 ವರ್ಷದಿಂದ ಕಾಣ್ತುಂಟು ಮೇಡಮ್. ಓ, ಓಕೆ. ಹಾಗಾಗಿ ನೀವು ಟ್ಯಾಬ್ಲೆಟ್ ತಗೊಳ್ತಿದ್ದೇನೆ, ಹಾ ಅದರಿಂದ ಎಂತ ನಂಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಿಲ್ಲ ಮೇಡಮ್. ಓ, ಹಾಗಿದ್ರೆ ಈಗ ಡಾಕ್ಟರ್ ನೋಡ್ಬೇಕು, ಡಾಕ್ಟರ್ ಸ್ವಲ್ಪ ಮಾತಾಡಿದ್ರೆ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಬಹುದು ಅಂತ ಕಾಲ್ ಮಾಡಿದ್ದು. ಖಂಡಿತ ಮಾತಾಡಿ, ಆಯ್ತಾ? ಅವರು ನಿಮ್ಗೋಸ್ಕರವೇ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಖಂಡಿತ ಮಾತಾಡಿ. ಶಾಂತಪ್ಪ ಅವರೇ, ನಮಸ್ತೆ. ನಮಸ್ತೆ ಡಾಕ್ಟ್ರೆ. ಹೇಳಿ ಹೇಳಿ, ಏನ್ ಸಮಸ್ಯೆಗೆ ಕರೆ ಮಾಡಿದ್ರಿ? ಅದೇ ನೀವೀಗ ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡ್ತಿದ್ರಲ್ಲ. ಹೌದು. ನಂಗೆ ಇಂಥ ಸಮಸ್ಯೆ ಒಂದು 5 ವರ್ಷದಿಂದ ಇದೆ ಡಾಕ್ಟ್ರೆ. ಎಷ್ಟು ವಯಸ್ಸು ನಿಮ್ಗೆ?
ನನಗೀಗ 42 ಡಾಕ್ಟ್ರೆ. 42 ಅಂದ್ರೆ ಒಂದು ಹೌದು. 37 ವರ್ಷದಲ್ಲಿ ಬಂದಿದೆ. ಹೌದು ಡಾಕ್ಟ್ರೆ. ಓಕೆ, ಯಾಕೆ ಬಂತು ನಿಮ್ಮಲ್ಲಿ? ಇದು ನಾನೀಗ ಡಾಕ್ಟರ್ ಹತ್ರ ತೋರಿಸ್ಕೊಳ್ತಿದ್ದೇನಲ್ಲ, ಹ್ಮ್. ಅವ್ರು ಹೇಳಿದ್ರು ನಿಮ್ಮ ತಂದೆಗೆ ಇರೋದ್ರಿಂದ ನಿಮಗೆ ಬಂದಿದೆ ಅಂತ. ನಮ್ಮ ತಂದೆ ಕೂಡ ಇಂಥ ಸಮಸ್ಯೆ ಇತ್ತು ಸರ್. ಓಕೆ ಓಕೆ, ಇದರಿಂದ ಏನಾಗ್ತಿದೆ ಅಂತ ಹೇಳಿ ನಂಗೆ ತುಂಬಾ ಸುಸ್ತಾಗ್ತಿದೆ. ಓಕೆ ಆ ಟ್ಯಾಬ್ಲೆಟ್ಸ್ ತಗೊಂಡಾಗ ಏನಾಗ್ತದೆ, ಕಮ್ಮಿ ಆಗ್ತದೆ. ಹ್ಮ್. ಓಕೆ, ಆಗ ಸ್ವಲ್ಪ ನಾರ್ಮಲ್ ಬರ್ತದೆ ಲೆವೆಲ್. ಓಕೆ ಅದು ಒಂದ್ ದಿವಸ ಏನಾದ್ರು ನಾವು ಮಿಸ್ ಮಾಡ್ಕೊಂಡ್ರೆ, ಕೆಲ್ಸದಲ್ಲೆಲ್ಲ ಹೊರಗೆ ಹೋದ್ರೆ ಹ್ಮ್. ಮಿಸ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ, ತುಂಬಾ ಸುಸ್ತಾಗ್ತಾ ಹೋಗುತ್ತೆ. ಓಕೆ ಓಕೆ, ಸ್ವಲ್ಪ ಈಗ ವೀಕ್ನೆಸ್ ಕೂಡ ಆಗ್ತುಂಟು ಡಾಕ್ಟರ್ ನಮಗೆ. ಓಕೆ, ಈಗ ರೀಸೆಂಟ್ ಆಗಿ ಬ್ಲಡ್ ರಿಪೋರ್ಟ್ ಮಾಡಿಸಿದಾಗ ಎಷ್ಟಿತ್ತು ಶುಗರ್ ಲೆವೆಲ್? ನನ್ಗೀಗ 280 ಇತ್ತು Okay. ಊಟದ ನಂತರ. ಹ್ಮ್. ಓಕೆ, ಊಟದ ಮೊದಲು 190 ತನಕ ಉಂಟು ಡಾಕ್ಟ್ರೆ. ಓಕೆ, ಸೊ ನೀವೀಗ ಮಾತ್ರೆಗಳು ಸೇವನೆ ಮಾಡ್ತಿದ್ರು ಕೂಡ 200 ಮೇಲ್ಗಡೆ ಹೋಗ್ತಿದೆ. ಸೊ ಹೌದು, 200 ಡಾಕ್ಟರ್. ಮೇಲ್ಗಡೆ ಹೋಗ್ತಿದ್ರೆ ಇಟ್ ಈಸ್ ಎ ಬ್ಯಾಡ್ ಸೈನ್ ಅಂತಾನೆ ಹೇಳ್ಬೋದಾಗತ್ತೆ. ಬಿಕಾಸ್ ಶುಗರ್ ಲೆವೆಲ್ ಕಡಿಮೆ ಮಾಡ್ಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಬಿಕಾಸ್ ಈ ತರದ ಡಯಾಬಿಟಿಸ್ ಅಲ್ಲಿ, ಸೊ ಈ ಏಜ್ ಅಲ್ಲಿ ನಿಮ್ಗೆ ಇಷ್ಟು 200-250 ಮೇಲ್ಗಡೆ ಹೋಯ್ತು ಅಂತ ಹೇಳಿದ್ರೆ ಒಳಗಡೆ ಇರೋ ಅಂಗಾಂಗಗಳ ವೈಫಲ್ಯತೆ ಉಂಟಾಗ್ಬಿಡುತ್ತೆ, ಸಮಸ್ಯೆಗಳು ಉಂಟಾಗ್ಬಿಡುತ್ತೆ. ಸೊ ಇದು ನಾರ್ಮಲ್ ಬರೋದಕ್ಕೆ ಖಂಡಿತ ಸಹಾಯ ಆಗುತ್ತೆ. ಸೊ ಅದ್ರ ಜೊತೆಗೆ ನಿಮ್ಮ ಪಾತ್ರನೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಈಗ ನಾವು ನಿಮ್ಮ ಕೇಸಲ್ಲಿ ನೋಡ್ತಾ ಇರುವಂತದ್ದು ಇನ್ಸುಲಿನ್ಗೆ ಹೋಗಬಾರ್ದು. ಸೊ ಜೊತೆಗೆ ನೀವೇನೀಗ ಬೇರೆ ಟ್ಯಾಬ್ಲೆಟ್ಸ್ ನ ತಗೊಳ್ತಾ ಇದ್ದೀರಾ, ಅದರ ಜೊತೆಗೆ ನೀವು ಹೋಮಿಯೋಪತಿಕ್ ಮಾತ್ರೆಗಳನ್ನ ತಗೊಳ್ತಾ ಬನ್ನಿ. ಸೊ ಇದರಲ್ಲಿ ಯಾವಾಗ ನಿಮ್ಗೆ ಕಂಟ್ರೋಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ದೇಹದಲ್ಲಿ ಯಾವಾಗ ಇನ್ಸುಲಿನ್ ಪ್ರಮಾಣ ಉತ್ಪತ್ತಿ ಆಗುತ್ತೆ, ಆಗ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಜೊತೆಗೆ ನೀವು ಏನ್ ಬೇರೆ ತರದ ಟ್ಯಾಬ್ಲೆಟ್ಸ್ ನ ತಗೊಳ್ತಾ ಇದ್ದೀರಾ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ, ಟ್ಯಾಪರ್ ಡೌನ್ ಮಾಡೋದಕ್ಕೆ ಸಹಾಯ ಮಾಡಬಹುದಾಗತ್ತೆ. ಶಾಂತಪ್ಪ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಿಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಕನಸು ಹಾಳಾದ ಮಂಡಿ ನೋವು. ನಿಮ್ಮ ಕನಸು ನನಸಾಗಿಸಲು ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಡಾಕ್ಟರ್ ಮಂಜುನಾಥ್ ಅವರೇ, ಇದು ಇಷ್ಟೊಂದು ಸಾಮಾನ್ಯ ಕಾಯಿಲೆ, ಇಷ್ಟೊಂದು ಜನಕ್ಕೆ ಇದು ಬರ್ತಾ ಇದೆ, ಮಕ್ಕಳಿಗೂ ಬರ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಇದು ಬಂದಿದೆ ಅನ್ನೋದಕ್ಕೆ ಲಕ್ಷಣಗಳು ಏನು? ನಮ್ಗೆ ಹೇಗೆ ಗೊತ್ತಾಗೋದು? ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಥವಾ ಒಂದು ಮಗುವಿನ ತಾಯಿಗೆ ಹೇಗೆ ಗೊತ್ತಾಗುತ್ತೆ? ಯಾಕೆ ಚೆಕ್ ಮಾಡಿಸ್ಬೇಕು ಅಂತ ಅಂದ್ಕೋತಾರೆ? ಪ್ರತಿಯೊಂದು ರೋಗಕ್ಕೂ ಅದರಾದ ಒಂದು ಲಕ್ಷಣ ಅನ್ನೋದು ನಾವು ನೋಡ್ಬೋದಾಗತ್ತೆ. ಸೊ ಅದೇ ರೀತಿ ಡಯಾಬಿಟಿಸ್ ಅಥವಾ ಮಧುಮೇಹಕ್ಕೂ ನಾನಾ ಥರದ ಲಕ್ಷಣಗಳನ್ನ ನಾವು ನಮ್ಮ ದಿನನಿತ್ಯದ ಪ್ರಾಕ್ಟೀಸಲ್ಲಿ ಪೇಷಂಟ್ ಹೇಳೋದನ್ನ ನಾವು ಕೇಳ್ತಾ ಇದ್ದೀವಿ. ಸ್ವಲ್ಪ ತುಂಬ ಜನಕ್ಕೆ ಗೊತ್ತಿರೋವಂಥದ್ದು ಈ P3 ಅಂತ ಹೇಳಿ ಕರಿತೇವೆ. ಅಂದರೆ ಪಾಲಿಯೂರಿಯಾ, ಪಾಲಿಡಿಪ್ಸಿಯಾ ಮತ್ತು ಪಾಲಿಫೇಜಿಯಾ ಅಂತ ಹೇಳಿ. ಬಿಕಾಸ್ ತುಂಬ ಜನರು ನಾವು ನೋಡಿರ್ಬೋದು ಡಯಾಬಿಟಿಸ್ ಪೇಷಂಟ್ಸು ಯೂರಿನ್ ತುಂಬ ಹೋಗುವಂಥದ್ದು, ಎಕ್ಸ್ಪೆಷಲಿ ಮಿಡ್ ನೈಟ್ ಆಫ್ಟರ್ ಅಂತ ಹೇಳಿ ಕರಿತೇವೆ. ಅಂದರೆ ಮಲ್ಕೊಂಡ್ಮೇಲೆ ಒಂದು 4-5 ಸರಿ ನಾನು ಯೂರಿನ್ ಪಾಸೇಜ್ ಮಾಡಬೇಕಾಗತ್ತೆ ಡಾಕ್ಟರ್. ಪಾಸ್ ಆದಮೇಲೆ ತಿರ್ಗಾ ನಾನು ಅರ್ಜೆನ್ಸಿ ನನಗೆ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ಇದನ್ನು ನಾವು ಪಾಲಿಯೂರಿಯಾ ಅಂತ ಹೇಳಿ ಕರಿತೇವೆ. ಸೊ ಅದೇ ರೀತಿ ಪಾಲಿಡಿಪ್ಸಿಯಾ ಅಂತ ಹೇಳಿದ್ರೆ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಥರ್ಸ್ಟ್ ಅಥವಾ ಬಾಯಾರಿಕೆ ಹೆಚ್ಚಾಗುವಂಥದ್ದು, ಬಾಯಿ ಒಣಗುವಂಥದ್ದು, ಪದೇ ಪದೇ ನೀರು ಕುಡಿಬೇಕು ಅಂತ ಅನಿಸುತ್ತೆ. ಸೊ ಇದನ್ನು ನಾವು ಪಾಲಿಡಿಪ್ಸಿಯಾ ಅಂತ ಹೇಳಿ ಕರಿತೇವೆ. ಸೊ ಅದೇ ರೀತಿ 3ನೇ P ಹೇಳುವಂಥದ್ದೇ ಪಾಲಿಫೇಜಿಯಾ, ಅಂದರೆ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಹಂಗರ್ ಅಥವಾ ಅಪಟೈಟ್ ಅಂತ ಹೇಳಿ ಕರಿತೇವೆ. ಸೊ ನಾವು ತುಂಬ ಜನರಲ್ಲಿ ನಾವು ನೋಡ್ತಾ ಇರ್ಬೋದು, ಸೊ ಬೇಗ ಹಸುವಾಗುತ್ತೆ, 2 ಗಂಟೆಗಳ ಕಾಲ ತಿಂತಾ ಇರ್ತಾರೆ. ಬಿಕಾಸ್ ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣದಲ್ಲಿ ಏನಾದರೂ ಏರ್ಪೇರು ಉಂಟಾಯಿತು ಅಂತ ಹೇಳಿದ್ರೆ ಸೊ ಆಗ ನಮಗೆ ಹಸು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಇದು ಬಾಡಿ ಮಾಡುವಂಥ ಒಂದು ಕ್ರಿಯೆ. ಸೊ ಇನ್ ಆರ್ಡರ್ ಟು ಬ್ಯಾಲೆನ್ಸ್ ದಿ ಶುಗರ್ ಲೆವೆಲ್ ನಮಗೆ ಹಸು ಅನ್ನೋದು ಹೆಚ್ಚಾಗುತ್ತೆ, ಬಾಯಾರಿಕೆ ಅನ್ನೋದು ಹೆಚ್ಚಾಗುತ್ತೆ, ಯೂರಿನ್ ಪಾಸೇಜ್ ಅನ್ನೋದು ಹೆಚ್ಚಾಗುತ್ತೆ. ಈ 3 ಲಕ್ಷಣ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಆ ಲಕ್ಷಣದ ಜೊತೆಗೆ ಯಾವಾಗ ಪೆಥಾಲಜಿಕಲ್ ರಿಪೋರ್ಟ್ಸ್ನ ನಾವು ಮ್ಯಾಚ್ ಮಾಡ್ತಾ ಹೋಗ್ತಾ ಇರ್ತೀವಿ, ಆಗ ಆ ವ್ಯಕ್ತಿಗೆ ಈ ಡಯಾಬಿಟಿಸ್ ಅನ್ನೋದು ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತಿದೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಸೊ ಆಸ್ ಎ ವೈದ್ಯನಾಗಿ ನಾ ಹೇಳುವಂಥದ್ದು, ಡಯಾಬಿಟಿಸ್ ಅಂತ ಕೇಳಿದ ತಕ್ಷಣ ಇದೊಂದು ಮಾತ್ರೆ ಕೊಡು ಅನ್ನೋದು ಖಂಡಿತ ಇಲ್ಲ. ಸೊ ಡಯಾಬಿಟಿಸ್ನ ನಾವು 100 ಜನನ ತಗೊಂಡ್ರೆ 100 ಜನದ ಲಕ್ಷಣ ಕೂಡ ಒಂದೇ ಇದ್ದರೂ ಅದು ಬಂದಿರೋ ಇಂದಿನ ಕಾರಣಗಳು ಡಿಫ್ರೆಂಟ್ ಇರ್ತಾ ಹೋಗ್ತಾ ಇರುತ್ತೆ. ಒಬ್ಬರಿಗೆ ಒಬೇಸಿಟಿಯಿಂದ ಡಯಾಬಿಟಿಸ್ ಬಂದಿರ್ಬೋದು, ಒಬ್ಬರಿಗೆ ಸ್ಟ್ರೆಸ್ ರಿಲೇಟೆಡ್ ಇಂದ ಡಯಾಬಿಟಿಸ್ ಬಂದಿರ್ಬೋದು, ಒಬ್ಬರಿಗೆ ಏನು ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲದೆ ಇರುವಂಥ ವ್ಯಕ್ತಿಗಳಿಗೆ ಡಯಾಬಿಟಿಸ್ ಬರ್ಬೋದು, ಅಥವಾ ಬೇರೆ ಒಂದು ಏನೋ ಕಾಯಿಲೆ ಇತ್ತು, ಡಾಕ್ಟರ್ ಹಾರ್ಮೋನಲ್ ಡಿಸಾರ್ಡರ್ ಇತ್ತು ಅಥವಾ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇತ್ತು, ಅದರಿಂದ ನನಗೆ ಡಯಾಬಿಟಿಸ್ ಬಂತು ಅಂತ ಹೇಳಿ ಬರ್ತಾರೆ. ಇನ್ನೊಂದು ಕಾಲ್ ಬರ್ತಾ ಇದೆ, ಮಾತಾಡ್ಬಿಡೋಣ. ಹಲೋ
ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ಇದು ತುಮಕೂರಿಂದ ಕರೆ ಮಾಡ್ತಿರೋದು ಮೇಡಮ್. ನಮ್ಮ ಹೆಸರು ಮುಬಾರಕ್ ಅಂತ. ಹಾ, ಇದು ಡಯಾಬಿಟಿಸ್ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ ಮೇಡಮ್. ಸರಿ. ನಮಗೂ ಕೂಡ 10 ವರ್ಷದಿಂದ ಡಯಾಬಿಟಿಸ್ ಕಾಣಿಸ್ಕೊಳ್ತಾ ಇದೆ. ಸೊ ಡಾಕ್ಟರ್ ಹತ್ರ ಮಾತಾಡ್ಬೇಕು ಅಂತ ಕರೆ ಮಾಡಿದ್ವಿ ಮೇಡಮ್. ಮಾತಾಡ್ಬೋದಾ? ಖಂಡಿತ ಮಾತಾಡಿ ಮುಬಾರಕ್ ಅವರೇ. ನಿಮ್ಗೋಸ್ಕರನೇ ಈ ಕಾರ್ಯಕ್ರಮ ಇರೋದು, ನಿಮ್ಗೋಸ್ಕರನೇ ಇಲ್ಲಿ ಡಾಕ್ಟರ್ ಕೂತಿರೋದು. ಖಂಡಿತ ಮಾತಾಡಿ. ಹೇಳಿ, ಏನ್ ಸಮಸ್ಯೆ? ಸರ್, ಅದು ಸಕ್ಕರೆ ಕಾಯಿಲೆ ನಮಗೂ ಕೂಡ 4 ವರ್ಷದಿಂದ ಇದೆ ಸರ್. ಎಷ್ಟು ವಯಸ್ಸು ನಿಮ್ಗೀಗ? 35 ವರ್ಷ ಸರ್. 35 ವರ್ಷ. ಸೊ 30-31 ವರ್ಷಕ್ಕೆ ಕಾಣಿಸ್ಕೊಳ್ತಿದೆ. ಹೌದು ಸರ್. ಓಕೆ, ಹೇಳಿ, ಏನಾದ್ರೂ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಇದ್ದೀರಾ ಈಗ? ಹೌದು ಸರ್, 4 ವರ್ಷದಿಂದ ಮಾತ್ರೆ ತಗೋತಾ ಇದೀವಿ. ಬಟ್ ಇವಾಗ 1 ವರ್ಷದಿಂದ ಕಂಟ್ರೋಲ್ ಅಲ್ಲಿ ತೋರಿಸಲ್ಲ. ಟ್ಯಾಬ್ಲೆಟ್ ತಗೋತಾ ಇದ್ರು ಕೂಡ ಕಂಟ್ರೋಲ್ ಹೆಚ್ಚಿಗೆ ಆಗ್ತದೆ. ಸ್ವಲ್ಪ ವೀಕ್ನೆಸ್ ಅದು ಎಲ್ಲ ತುಂಬಾ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದೆ ಸರ್. ಓಕೆ, ಮುಖ್ಯವಾದ ಲಕ್ಷಣ ಏನ್ ಕಾಣಿಸ್ಕೊಳ್ತಾ ಇದೆ? ಮುಖ್ಯವಾದ ತೊಂದರೆ ಏನ್ ಕಾಣಿಸ್ಕೊಳ್ತಾ ಇದೆ ನಿಮ್ಗೆ ಅದರಿಂದ? ತುಂಬಾ ಅಂತ ಹೇಳಿದ್ರೆ ತುಂಬಾ ವೀಕ್ ಆಗೋದಾಗಿದೆ. ಸ್ವಲ್ಪ ಮದುವೆಯಾಗಿ ಕೂಡ ಒಂದು 3 ವರ್ಷ ಆಗಿದೆ ಸರ್ ಇವಾಗ. ಓಕೆ. ಸೊ ಯಾವುದೇ ರೀತಿ ಮಕ್ಕಳಿಲ್ಲ ಇವಾಗ. ಸ್ವಲ್ಪ ಮತ್ತೆ ಸೆಕ್ಸುವಲ್ ಪ್ರಾಬ್ಲಮ್ಸ್ ಕೂಡ ಕಾಣಿಸ್ಕೊಳ್ತಾ ಇದೆ. ಓಕೆ. ಸೊ ಹಾಗೆ ತುಂಬಾ ಯೂರಿನೇಷನ್ ಪಾಸ್ ಅದು ತುಂಬಾ ಮಾಡೋದು ಆತರ ಆಗ್ತಾ ಇದೆ ಸರ್. ತುಂಬಾ ವೀಕ್ ಆಗಿ ತುಂಬಾ ಕಾಣಿಸ್ಕೊಳ್ತಾ ಇದೆ ಅಷ್ಟೇ. ಓಕೆ, ಸೊ ಯಾವುದೇ ರೀತಿ ಭಯ ಪಡುವಂಥದ್ದು ಬೇಡ. ಓಕೆ, ನೀವೇನೇನು ಲಕ್ಷಣಗಳು ಹೇಳ್ತಾ ಇದ್ದೀರಾ, ಸೊ ದಟ್ ಈಸ್ ಎ ಪ್ಯೂರ್ಲಿ ಸಿಂಪ್ಟಮ್ ಆಫ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ಬೋದು. ಬಿಕಾಸ್ ಅದ್ರ ಜೊತೆಗೆ ನೀವು ಇನ್ನೊಂದು ಸಮಸ್ಯೆ ಹೇಳಿದ್ರಿ, ಮಕ್ಕಳಾಗ್ತಿಲ್ಲ ಅಂತ ಹೇಳಿ, ಮತ್ತೆ ಲೈಂಗಿಕ ಸಮಸ್ಯೆ ಕೂಡ ಹೇಳಿದ್ರಿ. ಬಿಕಾಸ್ ಬಂಜತನಕ್ಕೆ ನಾನಾ ತರದ ಲೈಂಗಿಕ ಸಮಸ್ಯೆಗಳ ಕಾರಣ ಆಗುತ್ತೆ. ಸೊ ಅದಕ್ಕೊಂದು ಚಿಕಿತ್ಸೆ, ಡಯಾಬಿಟಿಸ್ಗೊಂದು ಚಿಕಿತ್ಸೆ ಖಂಡಿತ ಅಲ್ಲ. ಈಗ ನಿಮ್ಗೆ ಮಕ್ಕಳಾಗದೇ ಇರೋದು ಕೂಡ ಡಯಾಬಿಟಿಕ್ ನ ಒಂದು ಕಾರಣ ಅಂತಾನೆ ಹೇಳ್ಬೋದಾಗತ್ತೆ. ಮತ್ತೆ ಲೈಂಗಿಕ ಸಮಸ್ಯೆ ಕಾಣಿಸ್ಕೊಳ್ತಾ ಇರೋದು ಕೂಡ ಡಯಾಬಿಟಿಕ್ ನ ಒಂದು ಕಾರಣ ಅಂತ ಹೇಳ್ಬೋದಾಗತ್ತೆ. ಸೊ ಇಲ್ಲಿ ರೂಟ್ ಕಾಸ್ ಅನ್ನೋದು ನಿಮ್ಮ ಡಯಾಬಿಟಿಸ್. ಸೊ ಹೋಮಿಯೋಪತಿಯಲ್ಲಿ ನಾವು ಡಯಾಬಿಟಿಕ್ ನ ನಾವು ಈ ತರದ ವ್ಯಾಲ್ಯೂಸ್ ಅಲ್ಲಿ ನಾವು ನೋಡ್ತಾ ಬಂತು ಅಂತ ಹೇಳಿದ್ರೆ, ಅಥವಾ ಮೆಡಿಸಿನ್ಸ್ ಕೊಡ್ತಾ ಬಂತು ಅಂದ್ರೆ ನಿಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಜೊತೆಗೆ ನಿಮ್ಮ ಸ್ಪರ್ಮಟೋಜೆನೆಸಿಸ್ ಅನ್ನೋ ಕ್ರಿಯೆ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾವು ಒಂದ್ಸರಿ ನೋಡ್ಬೇಕಾಗತ್ತೆ ವೀರ್ಯಾಣು ಸಂಖ್ಯೆ. ಎಷ್ಟೋ ಜನರಲ್ಲಿ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ನೋಡ್ತೀವಿ ವೀರ್ಯಾಣು ಸಂಖ್ಯೆ ಕಡಿಮೆ ಇರುತ್ತೆ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ, ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನೋದು ಸಮಸ್ಯೆಗಳು ಇರುತ್ತೆ. ಸೊ ನರಗಳ ದೌರ್ಬಲ್ಯತೆಯಿಂದ ನಿಮ್ಗೆ ಈ ತರದ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ. ಸೊ ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡಿ, ಸೊ ಕರೆಕ್ಟ್ ಆದ ಆಹಾರ ಪದ್ಧತಿನ ಸೇವನೆ ಮಾಡಿ, ಸೊ ಸ್ವಲ್ಪ ಫ್ರೀಕ್ವೆಂಟ್ ಇಂಟರ್ವಲ್ಸ್ ಅಲ್ಲಿ ಫುಡ್ ತಗೊಳ್ತಾ ಬನ್ನಿ. ಡೋಂಟ್ ಸ್ಕಿಪ್ ಫುಡ್. ಇರ್ರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಖಂಡಿತ ಇರಬಾರ್ದು. ಉಪವಾಸ ಖಂಡಿತ ಮಾಡಬೇಡಿ. ಓಕೆ, ಸೊ ಹೋಮಿಯೋಪತಿಕ್ ಮಾತ್ರೆಗಳು ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಹೆಚ್ಚಾಗೋದಕ್ಕೆ, ಸೊ ಜೊತೆಗೆ ನರಗಳ ದೌರ್ಬಲ್ಯತೆಗೂ ಕೂಡ ಸಹಾಯ ಆಗೋದ್ರಿಂದ ಸೊ ಆದಷ್ಟು ಬೇಗ ಬಂದು ಭೇಟಿಯಾಗಿ ಸರ್. ಮುಬಾರಕ್ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಡಾಕ್ಟರ್ ಮಂಜುನಾಥ್ ಅವರೇ, ಈ ಚಿಕ್ಕ ಮಕ್ಕಳಿಗೂ ಕೂಡ ಡಯಾಬಿಟಿಸ್ ಬಂದ್ಬಿಡ್ತಾ ಇದೆ ಈಗಿನ ಕಾಲದಲ್ಲಿ. ಕಾರಣ 108 ಇರಬಹುದು ಅಂತೆಲ್ಲ ಹೇಳ್ತಾರಲ್ಲ. ಈಗ ನೀವು ಟೈಪ್ 1 ಮತ್ತು ಟೈಪ್ 2 ಡಯಾಬಿಟಿಸ್ ಅಂತ ಹೇಳಿದ್ರಿ. ಮಕ್ಕಳಲ್ಲಿ ಯಾವ ತರದ ಡಯಾಬಿಟಿಸ್ ಬರುತ್ತೆ ಮತ್ತೆ ಅದಕ್ಕೆ ಕಾಣಿಸ್ಕೊಳ್ಳುವಂತ ಲಕ್ಷಣಗಳೇನು? ಖಂಡಿತ ತುಂಬಾ ಜನ ಈ ಸಮಸ್ಯೆ ಅಥವಾ ಈ ಡೌಟ್ ಅನ್ನು ಪಡ್ತಾರೆ. ಬಿಕಾಸ್ ಗರ್ಭಾವಸ್ಥೆಯಲ್ಲಿ ಮಹಿಳೆಗೆ ಈ ಡಯಾಬಿಟಿಸ್ ಅನ್ನೋದು ಬಂತು ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಗೆಸ್ಟೇಷನಲ್ ಡಯಾಬಿಟಿಸ್ ಬಂತು ಅಂದ್ರೆ, ಸರ್ ನನ್ನ ಮಗುಗೂ ಬರುತ್ತಾ ಅಥವಾ ಮುಂದೆ ಹುಟ್ಟೋ ಮಕ್ಳಿಗೂ ಬರುತ್ತಾ ಅನ್ನೋ ಪ್ರಶ್ನೆ ಖಂಡಿತ ಇರುತ್ತೆ. ಸೊ ಇದು ಮ್ಯಾಂಡ್ರೇಟ್ರಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಬಟ್ ಆ ಒತ್ತಡದ ಜೀವನ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಇತ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಅದೇ ರೀತಿ ಇವತ್ತಿನ ದಿನಗಳಲ್ಲಿ ಜೀವನಾಯಿಲ್ ಡಯಾಬಿಟಿಸ್ ಅಂದರೆ ಹುಟ್ಟಿದ ಒಂದು 2 ತಿಂಗಳು ಮಗುಗೆ ಡಯಾಬಿಟಿಸ್ ಕಾಣಿಸ್ಕೊಳ್ಳುವಂಥದ್ದು, 6 ತಿಂಗಳಾದಮೇಲೆ ಡಯಾಬಿಟಿಸ್ ಅನ್ನೋದು ಕಾಣಿಸ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಇದು ನಾವು ಮೆಡಿಕಲಿ ಜೀವನಾಯಿಲ್ ಡಯಾಬಿಟಿಸ್ ಅಂತ ಹೇಳಿ ಕರಿತೇವೆ. ಸೊ ಇಂಥ ಮಕ್ಕಳಲ್ಲಿ ಏನಾಗುತ್ತೆ, ಸೊ ಇನ್ಸುಲಿನ್ ಪ್ರೊಡಕ್ಷನ್ ಅನ್ನೋದೇ ಇರೋದಿಲ್ಲ, ಬೀಟಾ ಸೆಲ್ಸ್ ತುಂಬಾ ಡಿಫೆಕ್ಟ್ ಇರುತ್ತೆ, ಅಥವಾ ಮೇದೋಜೀರಕ ಗ್ರಂಥಿಯ ಸೋಂಕಿಗೆ ಒಳಗಾದಾಗ ಅಥವಾ ಪ್ಯಾಂಕ್ರಿಯಾಟೈಟಿಸ್ ಅಂತ ಹೇಳಿ ಕರಿತೇವೆ. ಸೊ ಈ ರೀತಿಯ ಕಾರಣಗಳಿತ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಬರೋ ಸಾಧ್ಯತೆ ಇರುತ್ತೆ. ಬಟ್ ಆತಂಕ ಪಡುವಂಥದ್ದು ಬೇಡ. ಸೊ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಈ ರೀತಿಯ ಸಮಸ್ಯೆಗಳು ನಮ್ಮ ಪ್ರಾಕ್ಟೀಸಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಅಡ್ವಾನ್ಸ್ಡ್ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಅಂತ ಹೇಳಿ ಕರಿತೇವೆ. ಸೊ ನಮ್ಮ ಹೋಮಿಯೋಪತಿಕ್ ಮಾತ್ರೆಗಳು ಅವರ ಬೀಟಾ ಸೆಲ್ಸ್ ಅಂದರೆ ಆ ರೋಗಿಯ ಬೀಟಾ ಸೆಲ್ಸ್ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಅದರಿಂದ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗೋದ್ರಿಂದ ಸೊ ಶುಗರ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಭಾಳ ಒಂದು ಒಳ್ಳೆಯ ಪದ್ಧತಿಯ ಒಂದು ಮಾತ್ರೆ ಅನ್ನೋದು ಈ ಮೂಲಕ ಹೇಳ್ಬೋದಾಗತ್ತೆ. ಈಗ ಈ ಡಯಾಬಿಟಿಸ್ ಮೆಲಿಟಸ್ ಅಂತ ನೀವು ಹೇಳಿದ್ರಿ, ಅದು ಟೈಪ್ 1 ಆಗಿರ್ಬೋದು, ಟೈಪ್ 2 ಆಗಿರ್ಬೋದು, ಜುವೆನೈಲ್ ಆಗಿರ್ಬೋದು. ಇದರ ಲಕ್ಷಣಗಳು ಏನೇನು? ಮತ್ತು ಅಕಸ್ಮಾತ್ ಆಗಿ ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಏನು ತಗೊಳ್ಳದೆ ಅಥವಾ ಡಯಾಗ್ನೋಸ್ ಮಾಡಿಸ್ಕೊಳ್ಳೋಕ್ಕೂ ಹೋಗದೆ ಅಯ್ಯೋ ನನಗೇನಾಗುತ್ತೆ ಬಿಡು ಅಂತ ಹೇಳೋ ಒಂದು ಉಡಾಪೆಯ ಒಂದು ಇದನ್ನ ಇಟ್ಕೊಂಡಿದ್ರೆ ಅದರ ವಿಪರೀತದ ಪರಿಣಾಮಗಳು ಏನೇನಿರುತ್ತೆ? ಖಂಡಿತ ಡಯಾಬಿಟಿಸ್ ಅನ್ನೋದು ಈಗ ನಾರ್ಮಲ್ ಫೀವರ್ ಮತ್ತು ಕೆಮ್ಮು ನೆಗಡಿ ಥರ ಎಲ್ಲರ ಮನೆಯಲ್ಲೂ ಕೂಡ ಅಥವಾ ಒಂದು ವ್ಯಕ್ತಿ ಅಥವಾ 2 ಪೇಷಂಟ್ನ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ಮೆಟಬಾಲಿಕ್ ಕಂಡೀಷನ್ಸಲ್ಲಿ ಅಥವಾ ಮೆಟಬಾಲಿಕ್ ಡಿಸಾರ್ಡರ್ಸಲ್ಲಿ ಹೈಯೆಸ್ಟ್ ಕಾಂಪ್ಲಿಕೇಶನ್ಸ್ನ ನಾವು ನೋಡುವಂಥದ್ದೇ ಡಯಾಬಿಟಿಸಲ್ಲಿ ಅಥವಾ ಡಯಾಬಿಟಿಸ್ ಮೆಲಿಟಸಲ್ಲಿ.
ಸೊ ಈ ಡಯಾಬಿಟಿಸ್ ಲಕ್ಷಣವಾಗಿ ನಾನು ಹೇಳಿದೆ, ಈಗ ಬಾಯಾರಿಕೆ ಹೆಚ್ಚಾಗುವಂಥದ್ದು ಅಥವಾ ಹಸುವು ಹೆಚ್ಚಾಗುವಂಥದ್ದು ಅಥವಾ ಯೂರಿನ್ ಪಾಸೇಜ್ ಜಾಸ್ತಿ ಆಗುವಂಥದ್ದು, ಎಸ್ಪೆಷಲಿ ವೆಯ್ಟ್ ಲಾಸ್ ಆಗುವಂಥದ್ದು, ಈ ಜನರಲೈಸ್ಡ್ ವೀಕ್ನೆಸ್ ಅನ್ನೋದು ನಾವು ಮೇನ್ ಸಿಂಪ್ಟಮ್ ಆಗಿ ನಾವು ನೋಡ್ತಾ ಬರ್ತಾ ಇರ್ತೀವಿ. ಅಂದರೆ ಬಹಳ ಸುಸ್ತಿಗೆ ಒಳಗಾಗ್ತಾನೆ. ಸರ್ ಮುಂಚೆ ನಾನು ಒಂದು 5 ಕಿಲೋಮೀಟರ್ ನಾನು ವಾಕ್ ಮಾಡ್ತಿದ್ದೆ, ಈಗ ಒಂದು ಅರ್ಧ ಕಿಲೋಮೀಟರ್ ನಡೆದ್ರೆ ನನಗೆ ಸುಸ್ತಾಗ್ಬಿಡುತ್ತೆ, ಅಲ್ಲಿ ಕೂತ್ಕೊಳ್ಬೇಕು ಅಂತ ಅನಿಸುತ್ತೆ. ಸೊ ಇದು ಮಿಡಲ್ ಏಜ್ ಗ್ರೂಪ್ ಆಫ್ ಪೀಪಲಲ್ಲಿ ಈ ಥರದ ಲಕ್ಷಣಗಳನ್ನ ಕಂಡುಬರುವಂಥದ್ದು, ಅಥವಾ ನರ್ವಸ್ ಡೆಬಿಲಿಟಿ ಅಂತ ಹೇಳಿ ಕರಿತೇವೆ. ತುಂಬ ಜನ ಈ 30 ವರ್ಷದಿಂದ 40 ವರ್ಷದ ಏಜಲ್ಲಿ ನಾವು ನೋಡ್ತಾ ಬರ್ತಾ ಇರ್ತೀವಿ ಲೈಂಗಿಕ ಸಮಸ್ಯೆಗಳು, ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಅಥವಾ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಸಮಸ್ಯೆಗಳಿರೋರು ಖಂಡಿತ ಹೋಗಿ ಒಂದ್ಸರಿ ಡಯಾಬಿಟಿಕ್ ಲೆವೆಲ್ನ ಚೆಕ್ ಮಾಡಿಸ್ಕೊಳ್ಬೇಕು. ಬಿಕಾಸ್ ಅದು ಕೂಡ ಒಂದು ಸಕ್ಕರೆ ಕಾಯಿಲೆಯ ಒಂದು ಲಕ್ಷಣ ಅಥವಾ ಕಾಂಪ್ಲಿಕೇಶನ್ಸ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯ ಕಾಂಪ್ಲಿಕೇಶನ್ಸ್ ಆಗಿ ನಾವು ನೋಡುವಂಥದ್ದೇ ನಾನು ಮೊದಲನೇದಾಗೆ ಹೇಳಿದೆ, ಎಲ್ಲ ಅಂಗಕ್ಕೂ ಕೂಡ ಈ ಗ್ಲೂಕೋಸ್ ಅಂಶ ಅನ್ನೋದು ಬೇಕಾಗತ್ತೆ. ಸೊ ಎಲ್ಲ ಅಂಗಕ್ಕೂ ಅಥವಾ ಎಲ್ಲ ಸೆಲ್ಸ್ಗಳಿಗೂ ಕೂಡ ಈ ಸಕ್ಕರೆ ಅನ್ನೋದು ಬೇಕಾಗತ್ತೆ. ಸೊ ಯಾವಾಗ ಇದು ರಕ್ತದಲ್ಲಿ ಹೆಚ್ಚಾಗುತ್ತೆ ಮೊದಲನೇದಾಗಿ ನೋಡುವಂಥದ್ದೇ ನಾವು ಯೂರಿನ್ ಪರೀಕ್ಷೆಯಲ್ಲಿ. ಸೊ ಯೂರಿನ್ ಪರೀಕ್ಷೆಯಲ್ಲಿ ನಾವು ತುಂಬ ಜನ ನೋಡ್ಬೋದು 1% ಶುಗರ್ ಇದೆ ಡಾಕ್ಟರ್, 2% ಇದೆ. ಸೊ ರಕ್ತದಲ್ಲಿ ಯಾವಾಗ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ, ಅಲ್ಲಿ ಕಂಟ್ರೋಲ್ ಇರೋದಿಲ್ವೋ, ನಾವು ಯೂರಿನಲ್ಲೂ ಕೂಡ ಈ ಶುಗರ್ ಅನ್ನೋದು ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಸೊ ನಾವು ಮೊದಲನೇದಾಗಿ ಕಾಂಪ್ಲಿಕೇಶನ್ಸ್ ನಾವು ನೋಡುವಂಥದ್ದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳಿ ಕರಿತೇವೆ. ಸೊ ರೆಟಿನಾ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಅರ್ಲಿ ಏಜಲ್ಲೇ ಡಿಮಿನಿಷನ್ ಆಫ್ ವಿಷನ್ ಅಂತ ಹೇಳಿ ಕರಿತೇವೆ, ಅಥವಾ ಕಣ್ಣು ಮಂಜಾಗುವಂಥದ್ದು, ಬ್ಲರ್ ಆಗುವಂಥದ್ದು, ಅಥವಾ ಅರ್ಲಿ ಏಜಲ್ಲೇ ಪೊರೆಗಳು ಕಾಣಿಸ್ಕೊಳ್ಳುವಂಥದ್ದು, ಕೆಟ್ರಾಕ್ಟ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಇದು ಒನ್ ಆಫ್ ದಿ ಮೇನ್ ಕಾಂಪ್ಲಿಕೇಶನ್ಸ್ ಇವತ್ತಿನ ದಿನಗಳಲ್ಲಿ ಫಸ್ಟ್ ಕಾಂಪ್ಲಿಕೇಶನ್ಸ್ ಆಗಿ ನಾವು ಡಯಾಬಿಟಿಕಲ್ಲಿ ನಾವು ನೋಡುವಂಥದ್ದು. ಇಲ್ಲಿ ಒಂದು ಚಿಕ್ಕ ಇಂಟರಪ್ಷನ್, ಒಂದು ಅನುಮಾನ. ನೀವೀಗ ರೆಟಿನೋಪತಿ ಬಗ್ಗೆ ಹೇಳಿದ್ರಿಂದಾಗಿ ಎಷ್ಟೋ ಜನ ಹೇಳ್ತಾರೆ ಕಂಟಿನ್ಯೂಸ್ ಆಗಿ ಡಯಾಬಿಟೀಸ್ಗೆ ಅಂತ ಹೇಳಿ ಮಾತ್ರೆ ತಗೊಳ್ತಾ ಇದ್ರೂ ಕೂಡ ರೆಟಿನೋಪತಿ ಬರುತ್ತೆ, ಅದು ಆಫ್ಟರ್ ಇಫೆಕ್ಟ್ ಆಫ್ ದಿ ಮಾತ್ರೆ ಅಂತ ಕೂಡ ಹೇಳ್ತಾರೆ. ಇದು ಎಷ್ಟು ನಿಜ? ಸೊ ಇವತ್ತಿನ ದಿನಗಳಲ್ಲಿ ಎಲ್ಲ ಕಾಯಿಲೆಗಳನ್ನ ನಾವು ನೋಡ್ತಾ ಬರ್ತೀವಿ ನಮ್ಮ ಪ್ರಾಕ್ಟೀಸಲ್ಲಿ. ಸೊ ಇದು ಕಾಯಿಲೆಯಿಂದ ಸಾಯುವಂಥ ಒಂದು ಸಂಖ್ಯೆ ಕಡಿಮೆ, ಮಾತ್ರೆಗಳು ತಗೊಂಡು ಸಾಯುವಂಥ ಒಂದು ಜನರು ಸಂಖ್ಯೆ ಹೆಚ್ಚು ಅಂತಾನೆ ಹೇಳ್ಬೋದು. ಸೊ ಮೆಡಿಕೇಶನ್ಸ್ ಇಂದ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗಬೇಕೋ ಅಷ್ಟರ ಮಟ್ಟಿಗೆ ಹಾನಿ ಕೂಡ ಇದೆ. ಬಿಕಾಸ್ ಅದೇ ರೀತಿ ಹೋಮಿಯೋಪತಿಕಲಿ ನೌವೇಡೇಸ್ ಪೀಪಲ್ ಆರ್ ಗೆಟಿಂಗ್ ಮೋರ್ ಅವೇರ್ನೆಸ್ ಅಂಡ್ ಟ್ರಸ್ಟ್ ಅಬೌಟ್ ಹೋಮಿಯೋಪತಿ. ಯಾಕೆ ಅಂತ ಹೇಳಿದ್ರೆ, ಸೊ ಈ ನಿಟ್ಟಿನಲ್ಲಿ ಸೊ ಇಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾಕೆ ಸೈಡ್ ಎಫೆಕ್ಟ್ಸ್ ಇಲ್ಲ? ಸೊ ದೇಹದಲ್ಲಿ ಏನು ತೊಂದರೆ ಆಗಿದೆ ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ರೂಟ್ ಕಾಸ್ನ ನಾವು ಟ್ರೀಟ್ಮೆಂಟ್ನ ಕೊಡ್ತೀವಿ. ಸೊ ಯಾವುದೇ ರೀತಿ ಸಪ್ಲಿಮೆಂಟೇಷನ್ಸ್ ಆಗಿ ಕೊಡೋದಿಲ್ಲ, ಮೇಲೆ ಮುಲಾಮ್ ಕೊಡೋದಿಲ್ಲ, ಜಸ್ಟ್ ನೋವನ್ನ ಕಡಿಮೆ ಮಾಡೋದಕ್ಕೆ ಕೊಡೋದಿಲ್ಲ. ಸೊ ಆ ಕಾಯಿಲೆ ಮನುಷ್ಯನಿಗೆ ಬಂತು ಅಂತ ಹೇಳಿದ್ರೆ ಯಾಕೆ ಬಂತು ಅಂತ ತಿಳ್ಕೊಂಡು ಕೊಡೋದ್ರಿಂದ ಸೊ ಅದು ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇಲ್ಲದೇ ಇರುವಂಥ ಒಂದು ಮಾತ್ರೆ ಅಂತಲೇ ಹೇಳ್ಬೋದಾಗತ್ತೆ. ಸೊ ಇದು ಯಾವಾಗ ಮಾತ್ರೆನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಪೇಷಂಟ್ಗೆ, ಮೊದಲನೇದಾಗಿ ಅವಾಯ್ಡ್ ಆಗುವಂಥದ್ದೇ ಕಾಂಪ್ಲಿಕೇಶನ್ಸ್. ನಾನು ಹೇಳಿದೆ ರೆಟಿನೋಪತಿ ತುಂಬ ಜನ ಇವತ್ತಿನ ದಿನಗಳಲ್ಲಿ ಸಫರ್ ಆಗ್ತಾ ಇದ್ದಾರೆ. ಸೊ ಅದೇ ರೀತಿ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳಿ ಕರಿತೇವೆ. ತುಂಬ ಜನರಲ್ಲಿ ನಮ್ಮ ಪ್ರಾಕ್ಟೀಸಲ್ಲಿ ನಾವು ನೋಡ್ಬೋದು, ಸರ್ ನನಗೆ ಒಂದು ಸ್ಕ್ಯಾನಿಂಗ್ನ ಇಟ್ಕೊಂಡು ಬರ್ತಾರೆ ಅಥವಾ ಕಿಡ್ನಿಯ ಫಂಕ್ಷನ್ಸ್ ಟೆಸ್ಟ್ಗಳನ್ನ ಇಟ್ಕೊಂಡು ಬರ್ತಾರೆ. ಸೊ ನನಗೆ ಯಾಕೋ ಕ್ರಿಯಾಟಿನ್ ಲೆವೆಲ್ ಜಾಸ್ತಿ ಆಗಿಬಿಟ್ಟಿದೆ ಡಾಕ್ಟರ್ ಅಂತ ಹೇಳಿ. ಸೊ ಡಯಾಬಿಟಿಕ್ ನೆಫ್ರೋಪತಿ, ನೆಫ್ರೋ ಅಂದರೆ ಕಿಡ್ನಿಗೆ ಸಂಬಂಧಪಟ್ಟಿರುವಂಥದ್ದು, ಕಿಡ್ನಿಯ ವೈಫಲ್ಯತೆ ಉಂಟಾಗಿರುವಂಥದ್ದು, ಕಿಡ್ನಿಯ ಫಂಕ್ಷನ್ಸ್ ಕಡಿಮೆ ಆಗ್ತಾ ಹೋಗುವಂಥದ್ದು. ಸೊ ಇದೆಲ್ಲ ಡಯಾಬಿಟಿಕ್ನ ಒಂದು ಸ್ನೇಹಿತ ಅಂತ ಹೇಳಿ ಕರಿಬೋದು. ಇಟ್ ಈಸ್ ಅ ಫ್ರೆಂಡ್ ಅಂತಾನೆ ಹೇಳ್ಬೋದು. ಸೊ ಯಾವಾಗ ಡಯಾಬಿಟಿಕ್ ಲೆವೆಲ್ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಅಥವಾ ನಮ್ಮಲ್ಲಿ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ, ನಾನಾ ಥರದ ಅಂಗಾಂಗಗಳಿಗೆ ಅದು ಅಫೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಜನಕ್ಕೆ ಖಂಡಿತ ಗೊತ್ತಿಲ್ಲ ಈ ಸಮಸ್ಯೆಯಿಂದ ನಾನಾ ಥರದ ವ್ಯಾಧಿಗಳಿಗೆ ನಾವು ಉಂಟಾಗ್ತೀವಿ ಅಂತ ಹೇಳಿ. ಜಸ್ಟ್ ಒಂದು ಶುಗರ್ ಲೆವೆಲ್ ನಾರ್ಮಲ್ ಬಂದ್ಬಿಟ್ರೆ ಸಾಕು ಅಂತ ತಿಳ್ಕೊಳ್ತಾರೆ. ಸೊ ಖಂಡಿತ ನಾವು ಅದಕ್ಕೆ ಫಾಲೋ ಅಪ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಕರಿಬೋದು. ಅಂದರೆ ಎಷ್ಟೇ ಒಂದು ಶುಗರ್ ಲೆವೆಲ್ ನಾರ್ಮಲ್ ಇದ್ರೂ ಸಹ ಪರೀಕ್ಷೆಯಲ್ಲಿ ನೀವು ವೈದ್ಯರನ್ನ ಹೋಗಿ ಭೇಟಿ ಆಗಬೇಕು. ಬಿಕಾಸ್ ವೈದ್ಯರಿಗೆ ಮಾತ್ರ ಗೊತ್ತಾಗುತ್ತೆ ನಿಮ್ಮ ಒಳಗಡೆಯ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಿದ್ಯಾ ಅಥವಾ ವೈಫಲ್ಯತೆಗೆ ಉಂಟಾಗ್ತಿದ್ಯಾ ಅಂತ ಹೇಳಿ. ಬಿಕಾಸ್ ಸಮಸ್ಯೆ ಬಂದ ಮೇಲೆ ನಾವು ಚಿಕಿತ್ಸೆ ಪಡ್ಕೊಳ್ತೀವಿ ಅನ್ನೋದಿಲ್ಲ. ಮೆಡಿಕಲಿ ಒಂದು ಮಾತಿದೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ಕಾಯಿಲೆ ಬರೋಕ್ಕಿಂತ ಮುಂಚೆನೇ ನೀವು ಎಚ್ಚೆತ್ಕೊಳ್ಬೇಕಾಗತ್ತೆ. ಅಥವಾ ನಮ್ಮ ದೇಹದಲ್ಲೇ ಒಂದು ಡಾಕ್ಟರ್ ಅನ್ನೋದು ಇದ್ದಾನೆ. ಬಿಕಾಸ್ ನಾವು ಪ್ಯಾಂಕ್ರಿಯಾಸ್ ಅನ್ನೋದು ಏನು ನೋಡ್ತೇವೆ, ಡಯಾಬಿಟಿಕ್ ಲೆವೆಲ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಇನ್ಸುಲಿನ್ ಅನ್ನೋ ಹಾರ್ಮೋನ್ನ ಕಡಿಮೆ ಉತ್ಪತ್ತಿ ಮಾಡ್ತಾ ಇರುತ್ತೆ. ಸೊ ಅದೇ ಒಂದು ನಾನು ಕಂಡೀಷನ್ ಹೇಳಿದೆ, ಹೈಪೋಗ್ಲೈಸಿಮಿಯಾ ಅಂತ ಹೇಳಿ. ಅಂದರೆ ದೇಹದಲ್ಲಿ ಶುಗರ್ ಲೆವೆಲ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಅನ್ನೋ ಗ್ರಂಥಿ ಗ್ಲೂಕೋಗಾನ್ ಅನ್ನೋ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಯಾಕಂದರೆ ಅದು ಸ್ವಲ್ಪ ಶುಗರ್ ಲೆವೆಲ್ ಹೆಚ್ಚು ಮಾಡೋದಕ್ಕೆ. ಈ ರೀತಿಯ ಒಂದು ಇಮ್ಯುನಿಟಿ ನಮ್ಮಲ್ಲಿದೆ, ಈ ರೀತಿಯ ಒಬ್ಬ ಒಳ್ಳೆ ಡಾಕ್ಟರ್ ಅನ್ನೋದು ನಮ್ಮಲ್ಲಿದ್ದಾನೆ. ಸೊ ಇದು ಯಾವಾಗ ನಮ್ಮಲ್ಲಿ ದೇಹದಲ್ಲಿ ರೆಸಿಸ್ಟೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಇಮ್ಯುನಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೌವೇಡೇಸ್ ವಿ ಆರ್ ಗೋಯಿಂಗ್ ಓನ್ಲಿ ಫಾರ್ ಎ ಟೇಸ್ಟಿ ಫುಡ್ ಅಂತಲೇ ಹೇಳ್ಬೋದು.
ಅಂದರೆ ನಾಲ್ಗೆಗೆ ಏನು ಬೇಕೋ ಅದನ್ನು ಮಾತ್ರ ನಾವು ಸೇವನೆ ಮಾಡ್ತಾ ಇದ್ದೀವಿ. ದೇಹಕ್ಕೆ ಏನು ಬೇಕೋ, ಅಂಗಗಳಿಗೆ ಏನು ಬೇಕೋ, ನಮ್ಮ ಶಕ್ತಿಗೆ ಏನು ಬೇಕೋ ಅದನ್ನು ನಾವು ಸೇವನೆ ಮಾಡ್ತಾ ಇಲ್ಲ. ಸೊ ಎಲ್ಲ ಒಂದು ಕಡೆ ಇದೆಲ್ಲ ನಮ್ಮ ಲೈಫ್ ಸ್ಟೈಲ್ ಡಿಸೀಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಒಂದು ಸ್ಟ್ರೆಸ್ಫುಲ್ ಡಿಸೀಸ್ ಅಂತಲೇ ಹೇಳ್ಬೋದು. ಇದು ಮಾತ್ರೆಗಳು ತಗೊಳ್ಳೋದ್ರಿಂದ ಬರುವಂಥ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ರೋಗದಿಂದ ಬಂದವರು ರೋಗ ಮುಕ್ತರಾಗಿ ಆರೋಗ್ಯವಂತರಾಗಿ ಹೋಗೋದಕ್ಕೆ ಉತ್ತಮ ವೇದಿಕೆ ಅಂದ್ರೆ ನಮ್ಮ ಹೋಮಿಯೋಪತಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿನಲ್ಲಿ ತಕ್ಷಣದ ಪರಿಹಾರ ಕೊಡೋದಿಲ್ಲ. ಆ ರೋಗದ ಮೂಲ ಕಾರಣ ಏನು ಅಂತ ಹುಡುಕಿ ಆ ಮೂಲಕ್ಕೆ ಔಷಧಿ ಕೊಡ್ತಾರೆ. ಆ ರೋಗ ಮತ್ತೊಮ್ಮೆ ತನಗೆ ಬರದೇ ಇರೋ ಹಾಗೆ ನಮ್ಮ ಹೋಮಿಯೋಪತಿ ಮಾಡುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ದಿನ ಒಂದು ಡಯಟ್ ಟೆನ್ಷನ್ ತಗೊಂಡು ಜೀವನದಲ್ಲಿ ಸಿಹಿನೇ ಹೋಯ್ತು. ನಮ್ಮ ಹೋಮಿಯೋಪತಿಲಿ ಮಾತ್ರೆನೂ ಸಿಹಿಯಾಗಿರುತ್ತೆ, ಸಕ್ಕರೆ ಕಾಯಿಲೆಗೆ ಚಿಕಿತ್ಸೆನೂ ಸಿಗುತ್ತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಡಾಕ್ಟ್ರೆ, ಇನ್ನೊಂದು ಕಾಲ್ ಇದೆ, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ ರೀ ಮೇಡಮ್. ನಾನು ಹುಬ್ಬಳ್ಳಿಲಿಂದ ಪ್ರಸಾದ್ ಅಂತ ಮಾತಾಡ್ತಿರೋದು ಮೇಡಮ್. ಶರಣ್ರಿ ಅಪ್ಪ. ನಮಸ್ಕಾರ ಮೇಡಮ್. ಮೇಡಮ್, ನಾವು ನಿಮ್ ಪ್ರೋಗ್ರಾಮ್ ನೋಡಾಕತ್ತಿದ್ವಿ. ನೀವು ಡಾಕ್ಟರ್ ಪ್ರೋಗ್ರಾಮ್ ಬರಾಕತ್ತಿದ್ರಿ. ಹಾ, ಬಹಳ ಚಂದ ಕಾಣತೈತಿ ಮೇಡಮ್ ಪ್ರೋಗ್ರಾಮ್. ಆಗ್ಲಿ, ಬಹಳ ಸಂತೋಷ ರೀ. ಹಾ, ಡಾಕ್ಟರ್ ಒಂದ್ ಸ್ವಲ್ಪ ಫೋನ್ ಕೊಡ್ರಿ ಮೇಡಮ್. ಖಂಡಿತ ಖಂಡಿತ ಇಲ್ಲೇ ಇದಾರೆ, ಡಾಕ್ಟರ್ ಹತ್ರ ಮಾತಾಡ್ರಿ. ಹಲೋ, ಡಾಕ್ಟರ್ ಮಂಜುನಾಥ್ ಅವ್ರಿ ಸರ್? ಹೌದು ಸರ್ ಪ್ರಸಾದ್ ಅವರೇ ಹೇಳಿ. ಏನಂದ್ರೆ ಸರ್, ಇವಾಗ ಎಲ್ಲರೂ ಎದ್ದು ಹೋಗ್ಬೇಕಂದ್ರೆ ಸುಸ್ತಾಗುತ್ತಾರೆ, ಲಘು ಎದ್ದು ಹೋಗುದಿಲ್ಲ. ಯಾವ್ದಾರ ಕೆಲಸ ಅರ್ಜೆಂಟ್ ಇದ್ರು ಓಕೆ, ಹಂಗ ಮನೆಯಾಗ ಕುಂತಿರ್ತೀನಿ ಸರ್. ಹೋಗ್ಬೇಕಂತಿರುತ್ತೆ, ಸುಸ್ತಾಗುದು, ಒಂದ್ ರೀತಿ ನಡೆಯಕ್ ಆಗ್ಲಾರ್ದಂಗ ಆಗುದು. ಆಮೇಲೆ ನಂದು ಪ್ರಾಬ್ಲಮ್ ಏನಂದ್ರೆ ಸರ್, ಈ ನಡಕ ನಾನು ಸ್ವಲ್ಪ ನಡಿಗೆ ಕಡಿಮೆ ಮಾಡೀನಿ ಸರ್. ಅಲ್ಲಿ ಓಡಾಡೋದು. ಸರಿ ಸರ್, ಎಷ್ಟು ವಯಸ್ಸು ನಿಮ್ಗೆ ಓಡಾಡ್ತಿದ್ದೆ ಸರ್. ಪ್ರಸಾದ್ ಅವ್ರ? ಎಷ್ಟು ವಯಸ್ಸು ನಿಮ್ಗೆ? ಎಷ್ಟು ವಯಸ್ಸು ನಿಮ್ಗೆ ಪ್ರಸಾದ್ ಅವರೇ? ಸರ್ 42 ವರ್ಷ ಇತ್ತು. ಓಕೆ ಸರ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಬಿಕಾಸ್ ಇದು ಲಕ್ಷಣವಾಗಿ ನಾವು ನೋಡುವಂಥದ್ದು, ನೀವು ಹೇಳ್ತಾ ಇರುವಂಥ ಒಂದು ಲಕ್ಷಣ ಅಂತ ಹೇಳಿದ್ರೆ ಯೂರಿನ್ ಪಾಸಸ್ ಜಾಸ್ತಿ, ಫ್ರೀಕ್ವೆನ್ಸಿ ಜಾಸ್ತಿ ಅಂತ ಹೇಳಿ ಕರಿತಾ ಇದ್ದೀರಾ. ನೀವು ಕಾರ್ಯಕ್ರಮನ ಪೂರ್ತಿಯಾಗಿ ನೋಡಿದ್ರೆ ನಾನೊಂದು ಸಿಂಪ್ಟಮ್ ಆಗಿ ಹೇಳಿದೆ, ಪಾಲಿ ಯೂರಿಯಾ ಅಂತ ಹೇಳಿ. ಬಟ್ ಇದು ಯೂರಿನ್ ಇನ್ಫೆಕ್ಷನ್ಸ್ ಇಂದ ನಿಮ್ಗೆ ಆಗ್ತಿದ್ಯಾ, ಅಥವಾ ಎಷ್ಟೋ ಜನಕ್ಕೆ ಈ 40 ವರ್ಷ 50 ವರ್ಷದ ನಂತರ ಏನಾಗುತ್ತೆ, ಪ್ರೋಸ್ಟಾಟೋಮೆಗಲಿ ಅಂತ ಹೇಳಿ ಕರಿತೇವೆ. ಪ್ರೋಸ್ಟೇಟ್ ಗ್ರಂಥಿ ದೊಡ್ಡದಾದಾಗೂ ಕೂಡ ಈ ರೀತಿಯ ಯೂರಿನ್ ಇನ್ಫೆಕ್ಷನ್ಸ್ ಆಗುವಂಥದ್ದು, ಅಥವಾ ಪದೇ ಪದೇ ಯೂರಿನ್ ಪಾಸೇಜ್ ಆಗುವಂಥದ್ದು, ಯೂರಿನ್ ಉಳ್ಕೊಳ್ಳುವಂಥದ್ದು. ಸೊ ಈ ರೀತಿಯ ಲಕ್ಷಣಗಳು ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಸೊ ಅದನ್ನ ಅಲ್ಲಿ ನೀವು ಬಂದು ಭೇಟಿ ಆದ್ರೆ ಸೊ ನಿಮ್ಗೆ ನುರಿತ ವೈದ್ಯರು ಇರ್ತಾರೆ, ಕರೆಕ್ಟ್ ಆದ ಚಿಕಿತ್ಸೆ ಕೂಡ ನೀವು ಪಡ್ಕೊಳ್ಬೋದಾಗತ್ತೆ. ಕರೆ ಮಾಡಿದ್ದಕ್ಕ ನಿಮಗೆ ಧನ್ಯವಾದಗಳ್ರಿ ಪ್ರಸಾದ್ರ. ಥ್ಯಾಂಕ್ ಯು ರೀ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಂಜುನಾಥ್ ಅವರೇ, ಈಗ ಮೆಡಿಕೇಶನ್ ಕೊಡುವಂಥದ್ದು ಸರಿ, ಅದರ ಡಯಾಗ್ನೋಸಿಸ್ ಆಯಿತು, ಅದರ ಡೋಸೇಜ್ ಆಯಿತು, ಎಲ್ಲ ಆಯಿತು. ಅದಕ್ಕೆ ನಮ್ಮ ಕಡೆ ಏನಂದರೆ ರೋಗಿಗಳ ಕಡೆಯಿಂದ ಒಂದು ಪ್ರಿಕಾಷನರಿ ಇದು ಬೇಕಲ್ಲ, ಅದಕ್ಕೊಂದು ಸಪೋರ್ಟಿವ್ ಸಿಸ್ಟಮ್ ನಾವು ಮಾಡ್ಕೊಂಡು ಬರಬೇಕಲ್ಲ. ಇದನ್ನು ಯಾವ ರೀತಿ ಗಮನಿಸಬೇಕು ಮನೆಯಲ್ಲಿ? ಖಂಡಿತ ಇದನ್ನು ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೇವೆ. ಅಂದರೆ ಸೊ ಔಷಧಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅಷ್ಟೇ ಪ್ರತಿಶತ ಒಂದು ಹೆಲ್ಪು ಪೇಷಂಟಿಂದ ಕೂಡ ಬೇಕಾಗತ್ತೆ, ಅವರ ಆಹಾರ ಪದ್ಧತಿ ಅಥವಾ ಅವರ ಲೈಫ್ ಸ್ಟೈಲಿಂದ. ಬಿಕಾಸ್ ಆಸ್ ಎ ಡಾಕ್ಟರ್ಸ್ ಆಗಿ ನಾವು ಒಂದು ತಿಂಗಳಿಗೊಮ್ಮೆ ಆ ಪೇಷಂಟ್ನ ನೋಡ್ಬೋದು, ಅಥವಾ 2 ತಿಂಗಳಿಗೊಮ್ಮೆ ಪೇಷಂಟ್ನ ನೋಡ್ಬೋದು. ಬಟ್ ಮನೇಲಿ ಯಾವ್ಯಾವ ಥರದ ಎನ್ವಿರಾನ್ಮೆಂಟ್ ಇದೆ, ಯಾವ ಒತ್ತಡದ ಜೀವನದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಯಾವ ಒತ್ತಡದ ಕೆಲಸದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ದಿನಗಳಲ್ಲಿ ಏನೇ ಒಂದು ಮನುಷ್ಯನಿಗೆ ಕಾಯಿಲೆ ಬಂತು ಅಂತ ಹೇಳಿದ್ರೆ ರೆಸ್ಟ್ ತಗೊಳ್ಳೋದಕ್ಕೂ ಕೂಡ ಟೈಮ್ ಇಲ್ಲ. ಸರ್ ನನ್ಗೆ ಇವತ್ತು ಬೇಗ ನನ್ಗೊಂದು ಜ್ವರ ಬಂತು, ಇವತ್ತೇ ನನಗೆ ವಾಸಿ ಆಗಬೇಕು, ಮಾರನೇ ದಿವಸ ನನ್ನ ಕೆಲ್ಸಕ್ಕೆ ಹೋಗ್ಲೇಬೇಕು. ಸೊ ಈ ರೀತಿಯ ಜನರು ಹೆಚ್ಚಾಗ್ತಾ ಇದ್ದಾರೆ. ಸೊ ಎಷ್ಟು ಫಾಸ್ಟ್ ರಿಲೀಫ್ಗೆ ಹೋಗ್ತಾ ಇದ್ದಾರೆ, ಸೊ ಎಷ್ಟು ಬೇಗ ವಾಸಿ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ತಾರೆ, ಸೊ ಅಷ್ಟು ಆಯಸ್ಸು ಅವರ ದೇಹದಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ರೋಗ ಬರೋದಕ್ಕೆ ದೇಹದಲ್ಲಿ ಎಷ್ಟು ಟೈಮ್ ಬೇಕೋ ಅದರ ಅರ್ಧ ಟೈಮ್ ಆದರೂ ನಾವು ಕೊಡಬೇಕು ಆ ಕಾಯಿಲೆ ದೇಹದಿಂದ ಹೊರಗಡೆ ಹೋಗೋದಕ್ಕೆ. ಸೊ ಈ ರೀತಿಯ ಸಮಸ್ಯೆಗಳು ಯಾವಾಗ ನಾವು ಕರೆಕ್ಟಾದ ಔಷಧಿಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ, ಸೊ ಖಂಡಿತದ ಸಮಸ್ಯೆಯ ಲಕ್ಷಣಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ರೋಗದ ಲಕ್ಷಣಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ, ಕಾಂಪ್ಲಿಕೇಶನ್ಸ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ಹೋಮಿಯೋಪತಿ ಅನ್ನೋದು ರೂಟ್ ಕಾಸ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ಸೊ ಬೀಟಾ ಸೆಲ್ ಸ್ಟಿಮ್ಯುಲೇಟ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ಗೆ ಸಹಾಯ ಆಗೋದ್ರಿಂದ ನಾವು ಎಷ್ಟೋ ಜನರಲ್ಲಿ ನಮ್ಮ ಪ್ರಾಕ್ಟೀಸಲ್ಲಿ ನಾವು ನೋಡ್ಬೋದು, ಸರ್ 3 ತಿಂಗಳು ಹೋಮಿಯೋಪತಿಕ್ ಮಾತ್ರೆಗಳನ್ನ ತೊಗೊಂಡೆ, 350 ಇತ್ತು, 450 ಇತ್ತು, ಈಗ ನನಗೆ ಕರೆಕ್ಟಾಗಿ ನಾರ್ಮಲ್ ಆಗಿ ಬಂದಿದೆ ಅಂತ ಹೇಳಿ. ಸೊ ಎಷ್ಟೋ ಜನ ಆ ಮಾತ್ರೆಗಳ ಜೊತೆಗೆ ವೈದ್ಯರು ಏನು ಹೇಳ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಿಸಿಪ್ಲಿನ್ ಡಯಟ್ ಮತ್ತು ಡಿಸಿಪ್ಲಿನ್ ವಾಕಿಂಗ್ ಈಸ್ ವೆರಿ ಗುಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದಾಗತ್ತೆ. ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಡಯಾಬಿಟೀಸ್ ಅನ್ನುವ ವಿಷಯದ ಬಗ್ಗೆ ತುಂಬಾ ವಿಶದವಾಗಿ ಮಾತನಾಡಿದ್ದಾರೆ, ಉಪಯುಕ್ತವಾದ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ತಮಗೆ ಧನ್ಯವಾದಗಳು ಡಾಕ್ಟರ್ ಜಿ. ನಮಸ್ತೆ.
ನಮಸ್ತೆ. ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯದ ಸಮಸ್ಯೆಯ ವಿಷಯವನ್ನ ಎತ್ತಿಕೊಂಡು ಮಾತನಾಡೋಣ. ನಿಮಗೆ ಸಾಕಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಖ್ಯಾತ ವೈದ್ಯರು ಬರ್ತಾರೆ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲೂ ವಾಸಿ ಆಗದೆ ಇರೋ ಕಾಯಿಲೆಗೆ ನಮ್ಮ ಹೋಮಿಯೋಪತಿ ಶಾಶ್ವತ ಪರಿಹಾರ ಕೊಡೋದಕ್ಕೆ ಸದಾ ಸಿದ್ಧವಾಗಿರುತ್ತೆ. ನಮ್ಮ ಹೋಮಿಯೋಪತಿ. ಈ ವೆರಿಕೋಸ್ ವೇನ್ಸು ನಾಳೆಯಿಂದ ರೆಸ್ಟ್ ಮಾಡಿ. ರೆಸ್ಟ್ ಬಟ್ರೆ ನಮ್ಮ ಹೋಮಿಯೋಪತಿಯಲ್ಲಿ ವೆರಿಕೋಸ್ ವೇನ್ಸ್ಗೆ ಚಿಕಿತ್ಸೆ ಇದೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ಏನ್ರಪ್ಪ ಆರೋಗ್ಯನ? ಈ ಮಂಡಿ ನೋವು, ವೆರಿಕೋಸ್ ವೇನ್ಸ್, ಡಯಾಬಿಟಿಸ್, ಅಸ್ತಮಾ, ನೋವ್ಯತೆ. ನಮ್ಮ ಹೋಮಿಯೋಪತಿ ಇದೆ ನನ್ ಜೊತೆ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.